ಯತ್ನಾಳದೊಂದು ಟೀಮು, ವಿಜೇಂದ್ರದೊಂದು ಟೀಮು. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಅವ್ರ ತಾಟ್ನೊಳಗೆ ಕತ್ತಿ ಬಿದ್ದೈತೆ, ಅವ್ರ ತಾಟ್ನಿಂದ ಕತ್ತಿ ನೋಡವಲ್ರು. ಕಾಂಗ್ರೆಸ್ದವರು ನಾವು ಯಾವುದೋ ಒಂದು ಸಣ್ಣ ವಿಚಾರ ಮಾತಾಡಿದ್ರೆ ಕಾಂಗ್ರೆಸ್ದವ್ರದ್ದು ಬಣ. ಅರೆ ಎಲ್ಲಿದೆ ನಮ್ಮ ಬಣ? ನಮ್ಮ ಅಧ್ಯಕ್ಷ ಹೇಳಿದರು, ನಮ್ಮ ಮುಖ್ಯಮಂತ್ರಿಗಳದು, ನಾನು ಬಂಡೆ ನಿಂತಂಗೆ ನಿಂದಿರ್ತೀನಿ ಸಿದ್ದರಾಮಯ್ಯರ ಪರ ಅಂತಂತಂದರು. ಒಪ್ಪಂದ ಆ ನಾಯಕರ ಮಧ್ಯೆ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ, ಪಕ್ಷದೊಳಗೆ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ದೊಡ್ಡವನು ನಾನಲ್ಲ, ಸರ್ಕಾರದ ಭಾಗ 100ಕ್ಕೆ 100ರಷ್ಟು. ನಾನು ಅವರಿಬ್ಬರ ನಾಯಕತ್ವ, ಅವರ ಪಕ್ಷದ ನಾಯಕತ್ವ, ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳೋಂಥ ಕೆಲಸ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು, ಎರಡು ಮಾತೇ ಇಲ್ಲ, ಭಾಳ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ಏನಂತ ಗೊಂದಲ ಇಲ್ಲ. ಇಬ್ಬರು ಭಾಳ ಮೈಸೂರು ಕಾರ್ಯಕ್ರಮದಾಗ ಹೇಳಿದ್ರು ಸಿದ್ದರಾಮಯ್ಯನವರು. ಇದೇ ಮೈಸೂರು ಕಾರ್ಯಕ್ರಮದೊಳಗೆ, ಇದೇ ಕಾಂಗ್ರೆಸ್ಸದ ಕಾರ್ಯಕ್ರಮದೊಳಗೆ ನಮಗೆ ಚೇರ್ ಸಿಗಲಿಲ್ಲ ಜನರಿಗೆ. ಅದೇ ಆದ ಒಂದು ವಾರದೊಳಗೆ BJP ಕಾರ್ಯಕ್ರಮ ಅಂತು, ಚೇರ್ ಎಲ್ಲ ಖಾಲಿದ್ದು, ಜನರೇ ಇದ್ದಿದ್ದಿಲ್ಲ. ನಾವು ಮಾಡಿದ ವೇದಿಕೆದೊಳಗನೆ. ಅದಕ್ಕೆ BJP ಅವ್ರಿಗೆ ಹತಾಶೆ ಆಗ್ಬಿಟ್ಟಾರ. ಆಮೇಲೆ ವಿಜೇಂದ್ರನ ನಾಯಕತ್ವ ಅವ್ರು ಯಾರೂ ಒಪ್ಕೊಳ್ತಾ ಇಲ್ಲ. ಅವ್ರು ನಾಯಕನ ಅಲ್ಲ ಅಂತಂದತ್ನಾಗ ಮತ್ತು ಯಾವ ನಾಯಕತ್ವ ಐತಿ ಈ ರಾಜ್ಯದೊಳಗೆ? ಒಂದಂತೂ ಸತ್ಯ ರೀ, ನಾಯಕತ್ವನೇ ಇಲ್ಲ. ಆಮೇಲೆ 3 ಭಾಗದಾಗ ಒಂದೊಂದು ಚುನಾವಣೆ ಆಗಿದೆ. ಮೈಸೂರು ಭಾಗದಾಗ ಒಂದು ಚುನಾವಣೆ ಆಗೈತಿ, ಹೈದ್ರಾಬಾದ್ ಕಲ್ಯಾಣ ಕರ್ನಾಟಕದಾಗ ಒಂದು ಭಾಗ ಆಗಿದೆ, ಆ ಕಡೆ ಏನೋ ನಮ್ಮ ಮುಂಬೈ ಕರ್ನಾಟಕ ಭಾಗದಾಗ ಒಂದು ಚುನಾವಣೆ. ಎಲ್ಲ ಚುನಾವಣೆ ದೊಡ್ಡ ಲೀಡ್ನಾಗ ಗೆದ್ದಿದ್ದೀವಿ. 3 ಚುನಾವಣೆ 3ಕ್ಕೆ 3 ಗೆದ್ವಿ. ನಿಜವಾಗ್ಲೂ ನನ್ನ ವೈಯಕ್ತಿಕ ವಿಚಾರ ಅಂದರೆ ಇದು ಎಲ್ಲ ಯಾಕಾಗಿದೆ ಅಂದರೆ ಸಿದ್ದರಾಮಯ್ಯವ್ರ ಬಗ್ಗೆ, ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಜನ ಉತ್ತರ ಕೊಡಕತ್ತಾರೆ. ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳಕಲ್ಲ ಈ ರಾಜ್ಯದ ಜನ ಅಂತ ಉತ್ತರ ಇದೆ.